ನಮಸ್ಕಾರ ಸ್ನೇಹಿತರೆ, KHB ಬ್ಲಾಗ್ನಲ್ಲಿ ನಿಮ್ಮ ಸ್ವಾಗತ. ಬೆಳಗಿನ ತಾಪದ ಗಾಳಿ, ಹಕ್ಕಿಗಳ ಮಧುರವಾದ ಕಲರವ, ಮರಗಳ ನಡುವೆ ಹಾದಿ ಹೋಗುವ ಈ ಪುಟ್ಟ ದಾರಿಯಲ್ಲಿ ಇಂದು ನಮ್ಮ ಪಯಣ ಆರಂಭವಾಗಿತ್ತು. ಪ್ರತಿ ಕಾಡಿಗೂ ತನ್ನದೇ ಆದ ಒಂದು ಕತೆ ಇರುತ್ತದೆ. ಆ ಕಥೆಯನ್ನು ಕೇಳಬೇಕಾದರೆ ಅದರೊಳಗೆ ನಡೆದು ಹೋಗಬೇಕಾಗುತ್ತದೆ. ಕಾಡಿನ ಮೌನವೇ ಒಂದು ಸಂಗೀತ, ಜಲದ ನಾದವೇ ಅದರ ಸ್ವರ. ಪ್ರಕೃತಿ ಮಡಿಲಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆ ಜೀವನದ ಹೊಸ ಅಧ್ಯಾಯ ಆರಂಭಿಸುತ್ತದೆ. ಈ ಹಾದಿಯಲ್ಲಿ ಪ್ರತಿಯೊಂದು ಮರವು ಸಾವಿರ ಕಥೆಗಳನ್ನು ಹೇಳುತ್ತದೆ. ಗಾಳಿಯ ಪ್ರತಿಯೊಂದು ಸ್ಪರ್ಶ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ನಾವು ಎಷ್ಟು ಮುಂದೆ ಸಾಗುತ್ತಿದ್ದೆವು, ಅಷ್ಟೇ ಪ್ರಕೃತಿ ತನ್ನ ರಹಸ್ಯವನ್ನು ನಮ್ಮ ಮುಂದೆ ತೆರೆದಿಡುತ್ತಿದೆ. ಬೆಟ್ಟದ ಎದೆಯಿಂದ ಹುಟ್ಟಿದ ಜಲಧಾರೆ, ಭೂಮಿಯ ಹೃದಯ ಮುಟ್ಟುವ ಹರಿವು, ನೋಡಿದ ಕಣ್ಣಿಗೆ ಸೌಂದರ್ಯ, ಕೇಳಿದ ಮನಕ್ಕೆ ನೆಮ್ಮದಿ. ಬೆಟ್ಟದ ಮೇಲಿಂದ ಧುಮುಕಿ ಬೀಳುವ ನೀರು, ಸುತ್ತಲೂ ಹಸಿರಿನ ಹೊದಿಕೆ, ತಂಪಾದ ಗಾಳಿ, ಮುಖದ ಮೇಲೆ ತಾಗುವ ನೀರಿನ ಹನಿಗಳು. ಈ ಕ್ಷಣಗಳನ್ನು ಮಾತಿನಲ್ಲಿ ಹೇಳುವುದು ಕಷ್ಟ, ಇದನ್ನು ಅನುಭವಿಸಬೇಕು. ಧುಮುಕುವ ಜಲಪಾತದ ನಾದ, ಮನದೊಳಗೊಂದು ಹೊಸ ಉಸಿರು. ಪ್ರಕೃತಿ ಮಡಿಲಲ್ಲಿ ಕಳೆದ ಈ ಕ್ಷಣ ಜೀವನದ ಅತ್ಯಂತ ಅಮೂಲ್ಯ ನೆನಪು. ಇಂತಹ ಕಾಡುಗಳು, ಇಂತಹ ಜಲಪಾತಗಳು, ಇವು ನಮ್ಮ ಸಂಪತ್ತು, ನಮ್ಮ ಹೆಮ್ಮೆ, ನಮ್ಮ ಮುಂದಿನ ತಲೆಮಾರಿಗೆ ಉಳಿಸಬೇಕಾದ ಅಮೂಲ್ಯ ಪರಂಪರೆ. ಪ್ರಕೃತಿಯನ್ನು ಪ್ರೀತಿಸೋಣ, ಕಾಡನ್ನು ಕಾಪಾಡೋಣ, ಜಲಪಾತಗಳನ್ನು, ಸೌಂದರ್ಯವನ್ನು ಉಳಿಸೋಣ. ಏಕೆಂದರೆ ಪ್ರಕೃತಿ ಉಳಿದರೆ ಬದುಕು ಉಳಿಯುತ್ತದೆ, ಕಾಡು ಉಳಿದರೆ ನದಿ ಹರಿಯುತ್ತದೆ. ಜಲಪಾತದ ಪ್ರತಿಯೊಂದು ಹನಿ ಹೇಳುತ್ತದೆ ಒಂದೇ ಮಾತು: ಪ್ರಕೃತಿಯನ್ನು ಕಾಪಾಡಿ, ಅದು ನಮ್ಮನ್ನು ಕಾಪಾಡುತ್ತದೆ. ಕರ್ನಾಟಕದ ಹಸಿರಿನ ಕಥೆಗಳು ಇನ್ನೂ ಮುಗಿದಿಲ್ಲ. ಮುಂದಿನ ಅನ್ವೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.